ನಾನೀಗ ಬಂದ್ ನಿಂತಿರೋದು ಬೆಂಗಳೂರಿನ ಮೋಸ್ಟ್ ಲಕ್ಸುರಿಯಸ್ ಪ್ಲೇಸ್ ಅಂತ ಕರೆಯಲ್ಪಡುವಂತಹ ಯುಬಿ ಸಿಟಿ ನಲ್ಲಿ. ಈ ಯುಬಿ ಸಿಟಿ ನಲ್ಲಿ ಏನೇನಿದೆ ಅನ್ನುವಂತಹ ಕುತೂಹಲ ಖಂಡಿತ ನಿಮ್ಗಿರಬಹುದು. ಹಾಗಾಗಿನೇ ವೇಕೆಂಡ್ ಆಗಿರುವಂತಹ ಕಾರಣಕ್ಕಾಗಿ ಯುಬಿ ಸಿಟಿಗೆ ನಾನು ಬಂದಿದ್ದೀನಿ. ಇದನ್ನ ನಿರ್ಮಾಣ ಮಾಡಿದ್ದು ವಿಜಯ್ ಮಲ್ಯ ಹಾಗೆ ಪ್ರೆಸ್ಟೀಜ್ ಗ್ರೂಪ್ ಅವರು ಕಂಬೈನ್ಡ್ ಆಗಿ ಈ ಒಂದು ಜಾಗವನ್ನ 6 ಬ್ಲಾಕ್ಗಳಿದ್ದಾವೆ ಇದನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಯುಬಿ ಸಿಟಿಗೆ ನಾನು ಎಂಟರ್ ಆಗಿದ್ದೀನಿ. ಒಳಭಾಗದಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ನಾನಿದ್ದೀನಿ. ಇಡೀ ಯುಬಿ ಸಿಟಿಯ ಸ್ಟ್ರಕ್ಚರ್ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಈ ಜಾಗಕ್ಕೆ ಬಂದ್ ನಿಂತ್ರೆ ಖಂಡಿತವಾಗ್ಲೂ ನಿಮ್ಗೆ ಗೋಚರ ಆಗುತ್ತೆ. ಯುರೋಪಿಯನ್ ಸ್ಟೈಲ್ ನಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಆ ಬಾಲ್ಕನಿಗಳು ನಿಮ್ಗೆ ಯುರೋಪಿಯನ್ ಸ್ಟೈಲ್ ನ ನೆನಪು ಮಾಡುತ್ತವೆ. ಯುಬಿ ಸಿಟಿಯ ಹೆಗ್ಗಳಿಕೆ ಏನು ಅಂದ್ರೆ ಭಾರತದಲ್ಲೇ ಮೊದಲ ಲಕ್ಸುರಿಯಸ್ ಬ್ರ್ಯಾಂಡ್ ಗಳ ಒಂದು ಮಳಿಗೆ ಅಥವಾ ಒಂದು ಮಾಲ್ ಅಂತ ನಿರ್ಮಾಣ ಆಗಿದ್ದು ಅದು ನಮ್ಮ ಬೆಂಗಳೂರಿನಲ್ಲಿ ಈ ಯುಬಿ ಸಿಟಿ ಮಾಲ್. ಸುಮಾರು 1500 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಯುಬಿ ಸಿಟಿಯಲ್ಲಿ ಈಗ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿದೆ. ಗ್ರಾಹಕರನ್ನ ಸೆಳೆಯುವುದಕ್ಕೆ ಯಾವ ರೀತಿ ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಜಗತ್ತಿನ ಅತ್ಯಂತ ಲಕ್ಸುರಿಯಸ್ ಬ್ರ್ಯಾಂಡ್ ಗಳಿಗೆ ಹೌಸ್ ಆಗಿರುವಂತದ್ದು ಅಥವಾ ಆ ಬ್ರ್ಯಾಂಡ್ ಗಳು ನಿಮ್ಗೆ ಕಾಣೋಕ್ ಸಿಗೋದು ಈ ಯುಬಿ ಸಿಟಿ ನಲ್ಲಿ. ಬೇರೆ ಬೇರೆ ಬ್ರ್ಯಾಂಡ್ ಗಳಿದ್ದಾವೆ. ಲೂಯಿ ವಿಟಾನ್ ಇರಬಹುದು, ರೋಲೆಕ್ಸ್ ಇರಬಹುದು, ಬರ್ಬರಿ ಇರಬಹುದು. ಹೀಗೆ ಜಗತ್ತಿನ ಬೇರೆ ಬೇರೆ ಭಾಗದ ಬೇರೆ ಬೇರೆ ದೇಶದ ಅತ್ಯಂತ ಪ್ರತಿಷ್ಠಿತ ಬ್ರ್ಯಾಂಡ್ ಗಳು ನಿಮ್ಗೆ ಯುಬಿ ಸಿಟಿ ನಲ್ಲಿ ಕಾಣೋಕ್ ಸಿಗ್ತವೆ. ಅದರ ಜೊತೆಗೆ ಇಲ್ಲಿರುವಂತಹ ಈ ವಾಸ್ತುಶೈಲಿ ಇರಬಹುದು ಎಲ್ಲವೂ ಕೂಡ ಬಂದಂತಹ ಗ್ರಾಹಕರನ್ನ ಪ್ರಮುಖವಾಗಿ ಸೆಳೆಯುವಂತಹ ಕೆಲಸವನ್ನ ಮಾಡುತ್ತೆ. ಯುಬಿ ಸಿಟಿಯ ಸೆಕೆಂಡ್ ಫ್ಲೋರ್ ನಲ್ಲಿ ನಾವಿದ್ದೀವಿ. ಸೆಕೆಂಡ್ ಫ್ಲೋರ್ ನಲ್ಲಿ ನಾರ್ಮಲಿ ಫೌಂಟೇನ್ ಇರುವಂತಹ ಜಾಗದಲ್ಲಿ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಬೃಹದಾಕಾರದ ಕ್ರಿಸ್ಮಸ್ ಟ್ರೀಯನ್ನ ಸಿದ್ಧಪಡಿಸಿದ್ದಾರೆ. ವಿವಿಧ ಬಣ್ಣಗಳಿಂದ ಕಂಗೊಳಿಸ್ತಾ ಇದೆ ಈ ಕ್ರಿಸ್ಮಸ್ ಟ್ರೀ. ಅದರ ಜೊತೆಗೆ ಸೆಕೆಂಡ್ ಫ್ಲೋರ್ ನಲ್ಲಿ ಜನರ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದನ್ನ ಗಮನಿಸಬೇಕು ನೀವು. ವೇಕೆಂಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಯುಬಿ ಸಿಟಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ಜೊತೆಗೆ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಕೂಡ ಬಹಳ ಖುಷಿಯಿಂದ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಈ ಸೆಕೆಂಡ್ ಫ್ಲೋರ್ ನಲ್ಲಿ ಇರುವಂತಹ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿರುವಂತಹ ಹೋಟೆಲ್ಸ್. ಯುಬಿ ಟವರ್ ನಲ್ಲಿ ಒಟ್ಟು 6 ಬ್ಲಾಕ್ ಗಳಿದ್ದಾವೆ. ಟೋಟಲ್ ಆಗಿ 16 ಲಕ್ಷ ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಯುಬಿ ಸಿಟಿ ಏರಿಯಾ ಇದು. ಈ 6 ಬ್ಲಾಕ್ ಗಳು ಯಾವುದು ಅಂದ್ರೆ ಮೊದಲನೇದಾಗಿ ನೀವು ಈಗಾಗಲೇ ನೋಡಿದ್ದು ಯುಬಿ ಟವರ್. ಅದಾದ ನಂತರ ಕಿಂಗ್ ಫಿಶರ್ ಟವರ್ ಇದೆ, ಕಾಮೆಟ್ ಕಾನ್ಬೆರಾ ಹಾಗೆ ಕಾಮೆಟ್ ಕ್ಯಾನ್ಬೆರಾ, ಕಾನ್ಕಾರ್ಡ್ ಜೊತೆಗೆ ಕಿಂಗ್ ಫಿಶರ್ ಪ್ಲಾಜಾ. ಹೀಗೆ ಒಟ್ಟು 6 ವಿವಿಧ ಕಟ್ಟಡಗಳಿದ್ದಾವೆ. ಇದರಲ್ಲಿ ಕ್ಯಾನ್ಬೆರಾ ಹಾಗೆ ಕಾನ್ಕಾರ್ಡ್ ನಲ್ಲಿ ಮೇಲ್ಭಾಗದಲ್ಲಿ ಆಫೀಸಸ್ ಇದ್ರೆ ಕೆಳಭಾಗದಲ್ಲಿ ರಿಟೇಲ್ ಶಾಪ್ಸ್ ಗಳಿರ್ತಾವೆ. ಅದ್ರ ಜೊತೆಗೆ ಯುಬಿ ಟವರ್ ನಲ್ಲಿ ಕಂಪ್ಲೀಟ್ ಅದು ಆಫೀಸ್ಗೆ ಅಂತ ಸೀಮಿತವಾಗಿರುವಂತಹ ಕಟ್ಟಡ. ಅದರ ಜೊತೆಗೆ ಕಾಮೆಟ್ ನಲ್ಲಿ ನೀವು ಅಪಾರ್ಟ್ಮೆಂಟ್ ಗಳನ್ನ ಕಾಣಬಹುದು. ಬಹಳ ಲಕ್ಸುರಿಯಸ್ ಅಪಾರ್ಟ್ಮೆಂಟ್ ಗಳನ್ನ ಇಲ್ಲಿ ನೀವು ನೋಡೋಕೆ ಸಿಗುತ್ತೆ. ಯುಬಿ ಸಿಟಿಯ ಈ ಸ್ಪೇಸ್ ಸೆಕೆಂಡ್ ಫ್ಲೋರ್ ಎಷ್ಟು ಜಗಮಗಿಸ್ತಾ ಇದೆ ನೋಡಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಆಗಮಿಸ್ತಾರೆ. ಕಂಪ್ಲೀಟ್ ಆಗಿ ಒಂದ್ ರೀತಿಯಾದಂತಹ ಲಕ್ಸುರಿಯಸ್ ಲೈಫ್ ನ ನೀವು ನೋಡ್ಬೇಕು. ವೀಕೆಂಡ್ ನಲ್ಲಿ ತುಂಬಾ ಕಲರ್ಫುಲ್ ಆಗಿರುವಂತಹ ಒಂದು ವ್ಯೂಸ್ ನ ನೋಡ್ಬೇಕು ಅಂದ್ರೆ ನೀವು ಯುಬಿ ಸಿಟಿಗೆ ಬರಬೇಕು. ಬಹಳ ದೊಡ್ಡ ದೊಡ್ಡ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ಹೋಟೆಲ್ಗಳು, ರೆಸ್ಟೋರೆಂಟ್ ಗಳು ಕೂಡ ಯುಬಿ ಸಿಟಿ ನಲ್ಲಿ ಇದ್ದಾವೆ. ಯುಬಿ ಸಿಟಿಯ ಮತ್ತೊಂದು ವಿಶೇಷತೆ, ಇಂಪಾರ್ಟೆಂಟ್ ವಿಷಯ ನಾವು ತಿಳಿಸಲೇಬೇಕು ಏನು ಅಂದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಗಳು ಕೂಡ ಇದ್ದಾವೆ ಅಂತ ಆಗ್ಲೇ ಹೇಳಿದೆ. ಲಕ್ಸುರಿಯಸ್ ಅಪಾರ್ಟ್ಮೆಂಟ್ಸ್. ಒಂದು ಅಪಾರ್ಟ್ಮೆಂಟ್ ನ ಪ್ರೈಸ್ ಇಲ್ಲಿ ಸ್ಟಾರ್ಟ್ ಆಗೋದೇ 20 ಕೋಟಿಯಿಂದ. ಯುಬಿ ಸಿಟಿ ಒಳಭಾಗದಲ್ಲಿ ಎಷ್ಟು ಸುಂದರವಾದಂತಹ ವಾಸ್ತುಶೈಲಿ ಅಥವಾ ಎಷ್ಟು ಲಕ್ಸುರಿಯಸ್ ಆಗಿ ಈ ಬಿಲ್ಡಿಂಗ್ ಕಾಣಿಸುತ್ತೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ ನೀವು ದೃಶ್ಯಗಳಲ್ಲಿ. ಸುಮಾರು 13 ಎಕರೆ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿದೆ ಯುಬಿ ಸಿಟಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾನಾಗಲೇ ಹೇಳಿದ ಹಾಗೆ ವೀಕೆಂಡ್ ನಲ್ಲಿ ಜನ ಬರುವಂತಹ ಸ್ಥಳ ಈ ಯುಬಿ ಸಿಟಿ. ಬೆಂಗಳೂರಿನ ಲಕ್ಸುರಿಯಸ್ ಮಾಲ್, ಇಂಡಿಯಾದ ಮೊದಲ ಲಕ್ಸುರಿಯಸ್ ಮಾಲ್ ಯುಬಿ ಸಿಟಿಯ ಬಗ್ಗೆ ಇವತ್ತು ನೀಡಿದಂತಹ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.